ತುಂಬಿದನು ಕಂಬನಿಯನ ಕಟ ವಿಡಂಬಿಸಿತೆ ವಿಧಿಯನ್ನೈನಿ ಬರನಂಬಿಸುವ ಪರಿಯಂತೂ ವಸನಗ್ರಾಸ ವಾಸದಲ್ಲಿ ತುಂಬಿಸವಿಗೆಡಹಿದಳ ಲಕ್ಷ್ಮಿಯ ಮುಂಬಿಗನಾಳ ಪದೆಸೆಯ ಪಂಥದ ಚುಂಬಕನೊಳೇನುಂಟು ಫಲವೆಂದರಸ ಬಿಸುಸುಯ್ದ ಖೇದಬೇಕೆಲೆ ನೃಪತಿ ಹರುಷ ವಿಷಾದದಲ್ಲಿ ಸುಖ ದುಃಖದಲ್ಲಿ ನುತಿವಾದ ಪರಿವಾದದಲ್ಲಿ ಸಮಬುದ್ಧಿಗಳಲ ದ್ವಿಜರು ಈ ದುರಂತದ ಚಿಂತೆ ಬೇಡಲೆ ದ್ವಾದಶಾತ್ಮನ ಭಜಿಸಿದರೆ ಭಕ್ಷ್ಯಾದಿ ಬಹುವಿಧದನ್ನ ಸಿದ್ಧಿಪುದೆಂದನಾದೌಮ್ಯ ಧರಣಿಪತಿ ಕೇಳ್ಧೌಮ್ಯ ವಚನಾಂತರದೊಳಮರ ನದಿ ವಿಗಾಹನ ಪರಮ ಪಾವನ ಕರಣ ನೀಕ್ಷಿಸಿ ತರಣಿ ಮಂಡಲವಾ ಮುರುಹಿ ಮೂಲಾಧಾರ ಪವನನನುರು ಸುಷುಮ್ನೆಗೆ ನೆಗಹಿ ನಿಚ್ಚಟವರ ಸಮಾಧಿಯಲಿ ನನ ಮೆಚ್ಚಿಸಿದನು ಮಹೀಪಾಲ ವರವ ಕೊಟ್ಟೆನು ನಿನಗೆ ಹೇಮದ ಚರುಕವಿದೆ ವಿವಿಧಾನ್ನಪಾನೋತ್ಕರದ ತವ ನಿಧಿ ನಿನ್ನ ವಧುಬಾಣಸನ ಕರಣದಲ್ಲಿ ವಿರಚಿಸಲಿ ಬಳಿ ಕುಣಲಿ ಶತಸಾವಿರದನಂತವು ನೀವು ಬಳಿ ಕಂಬುರುಹಮುಖಿ ಮರುದಿವಸವೀ ಪರಿಯಂದನಾದ್ಯುಮಣಿ ಭೂಮಿಪತಿ ಭುಲ್ಲವಿಸಿದನು ನಿಸ್ಸೀಮ ಸಂತೋಷದಲ್ಲಿ ಸುಜನ ಸ್ತೋಮರಕ್ಷಣ ಕಾದ ನಿರ್ವಾಹದ ನಿರೂಢಿಯಲಿ ಆ ಮುನೀಂದ್ರಂಗೆರಗಿ ಬಳಿಕ ಭಾಮಿನಿಯ ಕರೆದೀಹದನ ಸುಪ್ರೇಮದಿಂದರುಹಿದನು ತನ್ನ ಸಹೋದರೌರಜಕ್ಕೆ ಯುಧಿಷ್ಠಿರನು ಕಂಬನಿದುಂಬಿ, ಅಯ್ಯೋ, ವಿಧಿಯು ನನ್ನನ್ನು ಅಪಹಾಸ್ಯ ಮಾಡಿದೆ. ಊಟ ಬಟ್ಟೆ ವಾಸಗಳಿಗೆ ಇಷ್ಟು ಜನರಿಗೆ ಹೇಗೆ ಅನುಕೂಲ ಮಾಡಿಕೊಡಲಿ? ಮೊದಲು ಸಮೃದ್ಧಿಯನ್ನು ಕೊಟ್ಟು ಅದರ ಸೌಖ್ಯವನ್ನು ಹಾಳು ಮಾಡಿದ ಲಕ್ಷ್ಮಿಯ ಮುಂದೆ ದೆಸೆಗೆಟ್ಟ ಅಪದೆಸೆಯು ಮುಂದೆ ಕಾಡುತ್ತಿರುವ ನನ್ನಲ್ಲಿ ಇವರೆಲ್ಲರಲ್ಲೂ ಸಲಹಲು ಏನಿದೆ ಎಂದು ನಿಟ್ಟಿಸುರಿಟ್ಟನು. ಯುಧಿಷ್ಠಿರನ ಚಿಂತೆಯನ್ನು ಕಂಡ ಧೌಮ್ಯನು, ರಾಜ, ಏಕೆ ದುಃಖಿಸುವೆ? ದ್ವಿಜರಾದವರು ಹರ್ಷ, ವಿಷಾದ, ಹೊಗಳಿಕೆ, ವಾದದಲ್ಲಿ ವಿರೋಧ ಇವೆಲ್ಲವುಗಳಲ್ಲಿಯೂ ಹಿಗ್ಗದೆ ಕುಗ್ಗದೆ ಸಮಬುದ್ಧಿಯಿಂದಿರಬೇಕು. ನಿನಗೆ ಆಗಬಹುದಾದ ಕೆಡುಕಿನ ಚಿಂತೆ ಬೇಡ. ಸೂರ್ಯನನ್ನು ಪ್ರಾರ್ಥಿಸಿದರೆ ನಿನಗೆ ಭಕ್ಷ್ಯವೇ ಮೊದಲಾದ ಪರಿಪರಿಯ ಅನ್ನವು ಸಿದ್ಧಿಸುತ್ತದೆ ಎಂದನು. ಅನ್ನ ಅಂದರೆ ಮನುಷ್ಯರ ಆಹಾರ. ಜನಮೇಜಯನೇ, ಕೇಳು. ಧೌಮ್ಯನ ಮಾತನ್ನು ಕೇಳಿದ ಧರ್ಮರಾಯನು ಗಂಗಾ ನದಿಯನ್ನು ಪ್ರವೇಶಿಸಿ ಶುದ್ಧವಾದ ದೇಹ ಮನಸ್ಸುಗಳಿಂದ ಸೂರ್ಯಮಂಡಲವನ್ನು ನೋಡಿ ಮೂಲಾಧಾರದ ಪ್ರಾಣವಾಯುವನ್ನು ಸುಷುಮ್ನಾ ನಾಡಿಯಲ್ಲಿ ಮೇಲೇರಿಸಿ ಸಮಾಧಿಸ್ಥನಾಗಿ ಸೂರ್ಯನನ್ನು ಮೆಚ್ಚಿಸಿದನು. ಸೂರ್ಯನು ಪ್ರತ್ಯಕ್ಷನಾಗಿ, ನಿನಗೆ ವರವನ್ನು ಕೊಟ್ಟಿದ್ದೇನೆ. ಇದೋ ಈ ಪಾತ್ರೆ ಹವಿರ್ಯೋಗ್ಯವಾದ ವಿವಿಧ ಅನ್ನಪಾನಗಳ ತೀರದ ನಿಧಿಯಾಗಿದೆ. ದ್ರೌಪದಿಯು ಇದರಿಂದ ಪಾಕಶಾಲೆಯಲ್ಲಿ ಬಯಸಿದ ಪಕ್ವಾನ್ನಗಳನ್ನು ಮಾಡಲಿ. ಆಮೇಲೆ ಲಕ್ಷವಲ್ಲ, ಅನಂತ ಜನರು ಊಟ ಮಾಡಲಿ. ನಂತರ ನೀವು 5 ಊಟ ಮಾಡಿರಿ. ನಂತರ ನಿಮ್ಮ ಪತ್ನಿಯು ಉಣ್ಣಲಿ. ಮರುದಿವಸ ಹೀಗೆಯೇ ಈ ಅಕ್ಷಯ ಪಾತ್ರೆಯಿಂದ ಆಹಾರವನ್ನು ಪಡೆಯಿರಿ ಎಂದು ವರವನ್ನು ಕೊಟ್ಟನು. ಹವಿಸ್ಸು ಎಂದರೆ ವೈಶ್ವಾನರನಿಗೆ ಕೊಡುವ ಆಹುತಿ. ಯುಧಿಷ್ಠಿರನು ಮಿತಿಯಿಲ್ಲದ ಹರ್ಷದಿಂದ ಉಬ್ಬಿದನು. ತನ್ನ ಪರಿವಾರದ ಸಜ್ಜನರ ರಕ್ಷಣೆ ಮಾಡುವ ಖ್ಯಾತಿ ತನಗೆ ಉಂಟಾಯಿತೆಂದು ಸಮಾಧಾನ ಪಟ್ಟನು. ಧೌಮ್ಯನಿಗೆ ನಮಸ್ಕರಿಸಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟು ತನ್ನ ಸಹೋದರರೆಲ್ಲರಿಗೂ ಧೌಮ್ಯಾದಿಗಳಿಗೂ ಸೂರ್ಯನು ವರವಿತ್ತುದನ್ನು ಹೇಳಿದನು.